ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ತಾಲೂಕಿನ ರಾಂಪುರದ ಮುಖ್ಯ ರಸ್ತೆಯಲ್ಲಿರುವ ಗ್ರಂಥಾಲಯ ಆವರಣದಲ್ಲಿ ನೂತನ ನಂದಿನಿ ಪಾರ್ಲರ್ ಅನ್ನು ಇಂದು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಎನ್.ವೈ. ಗೋಪಾಲಕೃಷ್ಣ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಸನ್ಮಾನ್ಯ ಬಿಸಿ ಸಂಜೀವಮೂರ್ತಿ ಹಾಗೂ ಶೇಖರಪ್ಪ ಅವರು ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಈ ನೂತನ ನಂದಿನಿ ಪಾರ್ಲರ್ ಆರಂಭದಿಂದ ಸ್ಥಳೀಯ ಜನತೆಗೆ ಗುಣಮಟ್ಟದ ಹಾಲು ಹಾಗೂ ಹಾಲು ಉತ್ಪನ್ನಗಳು ಸುಲಭವಾಗಿ ಲಭ್ಯವಾಗಲಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಸ್ಥಳೀಯ ಮುಖಂಡರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು, ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ನಮ್ಮ ಮನೆ ಜನಪ್ರಿಯ ಶಾಸಕರ ಗೋಪಾಲಕೃಷ್ಣ ಸರ್ ಅವರು ಸುವ್ಯವಸ್ಥಿತವಾದಂಥ ಗ್ರಾಮ ಪಂಚಾಯತಿಯಿಂದ ಒಳ್ಳೆಯ ಜಾಗ ಕೊಡಿಸಿದ್ರು. ಅದಾದ ನಂತರ ನಾವು ಒಕ್ಕೂಟದಿಂದನೇ ಹೆಚ್ಚು ಕಮ್ಮಿ 7.5-8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಇದು ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ 175 ಪ್ರಾಡಕ್ಟ್ಸ್ ನಮ್ಮಲ್ಲಿ ಏನು ತಯಾರಾಗಿದ್ದು 175 ಪ್ರಾಡಕ್ಟ್ಸ್ ಸಮೇತ ಇದು ಸಿಗುತ್ತೆ ಮತ್ತು ನಮ್ಮದು ಎಲ್ಲ ಜಿನೇನಾಗಿರುತ್ತೆ. ಆಮೇಲೆ ಇದು ನಮ್ಮದು ನಂದಿನಿ ಒಕ್ಕೂಟ ಅಂತಂದರೆ ರೈತರ ಸಂಸ್ಥೆ. ನಾವು ಯಾವುದೇ ಖಾಸಗಿ ವ್ಯವಹಾರ ಇರೋದಿಲ್ಲ. ನಾವೇನು ಹಳ್ಳಿಗಳಲ್ಲಿ ರೈತರಂತ ಏನು ಹಾಲು ತಗೊಂಡಿವಿ ಅದನ್ನು ಸಂಸ್ಕರಿಸಿ ಈ ಉತ್ಪಾದನೆಗಳು ಮಾಡ್ತಕ್ಕಂಥವು ಅದನ್ನು ನಾವು ಇಲ್ಲಿ ಬೇರೆ ಬೇರೆ ಖಾಸಗಿಯವರು ಭಾಳಷ್ಟು ಜನ ಇಲ್ಲಿ ನಮ್ಮ ನಂದಿನಿಗೆ ಸರಿಯಾದ ಒಂದು ಮಾರಾಟ ಇಲ್ಲದೆ ಇರೋದ್ರಿಂದ ನಾವು ಭಾಳ ಮಾಡಿದ್ವಿ. ಈಗ ನಾವು ಆದಷ್ಟು ರೈತರ ಸಂಸ್ಥೆಯನ್ನು ಇಲ್ಲಿ ಮಾರಾಟ ಮಾಡಿ ಹೆಚ್ಚಿಗೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ